Good morning to all. So, as I said yesterday, I've completed with the first unit. So, today I'm going to start with the second unit. Okay, so second unit na start ಮಾಡೋಣ. So, before going to the second unit, we'll just see what are the syllabus are there present in the second unit. Okay, just syllabus ನೋಡೋಣ ಅನ್ಸುತ್ತೆ ಆಮೇಲೆ ನಾನು second unit start ಮಾಡ್ತೀನಿ. Okay. So, ನಿಮಗೆ ಕ್ಲಿಯರ್ ಐಡಿಯಾ ಬರ್ತದೆ ಏನದ ಅರ್ಥ. Okay. Just see here the unit 2. Okay. So unit 2 is introduction and solution of algebraic and transcendent equations. Okay. So first ಹೆಸರು ನೋಡ್ರಿ ಏನದಲ್ಲ numerical solution of non-linear equation ಇದೆ. Okay. So ಅಂದ್ರೆ ಏನದ ಇನ್ನು ಯೂನಿಟ್ 2 ಒಳಗ ನಾನ್ ಲೀನಿಯರ್ ಇಕ್ವೇಶನ್ಸ್ ನ ಕಲಿತೀರಿ. ಓಕೆ. ಸೊ ಯೂನಿಟ್ 2 ಒಳಗ ನಾನ್ ಲೀನಿಯರ್ ಇಕ್ವೇಶನ್ಸ್ ನ ಕಲಿತೀರಿ. ಯೂನಿಟ್ 3 ಒಳಗ ಲೀನಿಯರ್ ಇಕ್ವೇಶನ್ಸ್ ನ ಕಲಿತೀರಿ. ಓಕೆ. ಸೊ ಟೋಟಲಿ ದ ಸೆಕೆಂಡ್ ಯೂನಿಟ್ ನಾಗ ಏನೇನ್ ಓದಾಕತಿರಲ್ಲ ಮೀನ್ಸ್ ಏನೇನ್ ಕಲಿತಿರಲ್ಲ ಅಪ್ಕಮಿಂಗ್ ಕ್ಲಾಸಸ್ನಾಗ ಎಲ್ಲಾನು ನಾನ್ ಲೀನಿಯರ್ ಇಕ್ವೇಶನ್ಸ್ ಬಗ್ಗೆ ಇರ್ತದೆ ಅಂತ ಹೇಳಕತ್ತ. ಸೊ ಅದ್ರಾಗ ಏನೇನ್ ನೋಡ್ತೀರಿ ಅಂತಂದ್ರೆ ಫಸ್ಟ್ introduction and solution of algebraic and transcendent equations. Okay, algebraic equation ಅಂದ್ರೆ ಏನು, transcendent equation ಅಂದ್ರೆ ಏನು, so some types of equations ಅದ ಅವನ್ನ ನೋಡ್ತೀರಿ. Okay, next method of finding solution of non linear equations. So non linear equations ನ solution ನ ಫೈಂಡ್ ಔಟ್ ಮಾಡ್ತೀರಿ. ಹೆಂಗ ಅಂತಂದ್ರೆ ಬಹಳ ಮೆಥಡ್ಸ್ ಅದಾವ, ಬೇರೆ ಬೇರೆ ಮೆಥಡ್ಸ್ ಅದಾವ. ಯಾವ ಅಂತಂದ್ರೆ ಬೈಸೆಕ್ಷನ್ ಮೆಥಡ್, ಫಾಲ್ಸ್ ಪೊಸಿಷನ್ ಮೆಥಡ್, secant ಮೆಥಡ್, ಫಿಕ್ಸ್ಡ್ ಪಾಯಿಂಟ್ ಇಟರೇಷನ್ ಮೆಥಡ್, ನ್ಯೂಟನ್ ರಾಪ್ಸನ್ ಮೆಥಡ್. ಓಕೆ. ಆಮೇಲೆ ಅಂದ್ರೆ ಈ ನಾನ್ ಲೀನಿಯರ್ ಇಕ್ವೇಶನ್ ಬಗ್ಗೆ ಇಂಟ್ರೊಡಕ್ಷನ್ ನೋಡ್ತೀರಿ. ಸೊ ಅದಾದ್ಮೇಲೆ ಏನ್ ನೋಡ್ತೀರ ಅಂತಂದ್ರ ಅದನ್ನ ಹೆಂಗ್ ಸೊಲ್ಯೂಷನ್ ನ ಫೈಂಡ್ ಔಟ್ ಮಾಡ್ಬೇಕಂತ, ನಾನ್ ಲೀನಿಯರ್ ಇಕ್ವೇಶನ್ ನ ಹೆಂಗ್ ಸೊಲ್ಯೂಷನ್ ಫೈಂಡ್ ಔಟ್ ಮಾಡ್ಬೇಕಂತ ನೋಡ್ತೀನಿ. ವಿ ಹ್ಯಾವ್ ಸಮ್ ಡಿಫ್ರೆಂಟ್ ಮೆಥಡ್ಸ್. ಆ ಬೇರೆ ಬೇರೆ ಡಿಫ್ರೆಂಟ್ ಮೆಥಡ್ಸ್ ನಾಗ ನಾನ್ ಲೀನಿಯರ್ ಇಕ್ವೇಶನ್ಸ್ ನ ಸಾಲ್ವ್ ಮಾಡ್ತೀವಿ. ಓಕೆ. ನೆಕ್ಸ್ಟ್ ಏನದ ಅಂತಂದ್ರೆ ಜನರಲ್ ಡಿಸ್ಕಷನ್ ಆಫ್ ದೀಸ್ ಮೆಥಡ್ಸ್. ಜಸ್ಟ್ ಎಲ್ಲಾ ಓವರ್ ಆಲ್ ಲಾಸ್ಟ್ಗೆ ಇಷ್ಟೇನ ಮೆಥಡ್ಸ್ ಕಲ್ತಿರ್ಲ ಅದ್ರದ್ದು ಒಂದು ಜನರಲ್ ಡಿಸ್ಕಷನ್ ಅದ. ಇಲ್ಲ ನಿಮಗ್ ಡೆರಿವೇಶನ್ ಇಲ್ಲ, ಲಾಸ್ಟ್ ಟಾಪಿಕ್ ಇಸ್ ಜಸ್ಟ್ ಜನರಲ್ ಡಿಸ್ಕಷನ್. ಯಾವ್ದ್ ಮೆಥಡ್ ಹೆಂಗ, ಯಾವ್ದು ಚಲೋ ಅದ ಯಾವ್ದಿಲ್ಲ ಹಂಗಂತ ಒಂದು ಜನರಲ್ ಡಿಸ್ಕಷನ್ ಅದ. ಸೊ ದಿಸ್ ಇಸ್ ಅಬೌಟ್ ದ ಸೆಕೆಂಡ್ ಯೂನಿಟ್. ಕ್ಲಿಯರ್? ಸೆಕೆಂಡ್ ಯೂನಿಟ್ ಗೊತ್ತಾತ ಸಿಲೆಬಸ್? Yes, ma'am. Okay. Others? Yes, ma'am. Yes, ma'am. Okay. So totally non-linear equations ನ ಕಲಿತಿರಿ. Okay. ಉಳ್ಕಿದವ್ರ ಸುಮ್ಮ ಕುಂದಿರ್ತಿರ್ಲ. Five people replied. Others are sleeping. ಕಣ್ಣು ಗಾಳಿ ತತ್ ಮಕ್ಕೊಂಡ್ರನ. Okay. Okay. So first we'll see about the introduction. Okay. So unit 2. Unit 2 is about the non-linear. Non-linear equations. ಇಲ್ಲಿ ಏನ್ ಕಲಿತೀವಿ ಅಂತಂದ್ರೆ ನಾವು ನಾನ್ ಲೀನಿಯರ್ ಇಕ್ವೇಶನ್ಸ್ ನ ಕಲಿತೀವಿ. ಓಕೆ. ಸೊ ಇದ್ರ ಫಸ್ಟ್ ಒನ್ ನಾವೇನ್ ನೋಡೋಣ, ಇಂಟ್ರೊಡಕ್ಷನ್ ನೋಡೋಣ. ಓಕೆ. 2 to 3 classes will have theory. Theory ಅಂತಂದ್ರೆ ನಿಮಗೆ ಇದು ಬರಂಗಿಲ್ಲ, ಬಟ್ ಈಕ್ವೇಶನ್ಸ್ ಅಂದ್ರೆ ಏನು, ಆಲ್ಜಿಬ್ರಿಕ್ ಈಕ್ವೇಶನ್ಸ್ ಅಂದ್ರೆ ಏನು, ಪಾಲಿನಾಮಿಯಲ್ ಈಕ್ವೇಶನ್ಸ್ ಅಂದ್ರೆ ಏನು, ಹಿಂಗ 1, 2 to 3 ಕ್ಲಾಸಸ್ ಅದ್ರ ಬಗ್ಗೆ ಆಗ್ತದೆ, ಡೆಫಿನೇಷನ್ಸ್ ಆಗ್ತಾವ. ಆಮೇಲೆ ಕೇಳಬಹುದು. ಭಯಂ ಕೊಡ್ತಾನೆ ಕೂಡ ಪತ್ಲೆ ಭಯಂ ಕೊಡ್ತಾನೆ. ನಿಂಗಿಲ್ಲ ಅಲ್ಲ ನೀರು ಬಂದ ಊಟ ಮಾಡ್ಬಿಡ್ತೀನಿ.
Okay. So we'll see about the introduction here. So first ಏನಂತಂದ್ರೆ ನಾವು mathematical and engineering ಒಳಗೆ, okay, when we consider our mathematical, okay, mathematical and engineering ಒಳಗೆ, okay, so when we consider our mathematical and engineering, ಬಹಳಷ್ಟು ಫಾರ್ಮುಲಾ ಎದ್ರ ಮೇಲೆ ರಿಲೇಟೆಡ್ ಅದ ಅಂತಂದ್ರೆ ನಮ್ಗೆ ಎಫ್ ಆಫ್ ಎಕ್ಸ್ ಈಕ್ವಲ್ ಟು 0 ಅಂತ ಹೇಳ್ತಾನೆ. ಓಕೆ, so what is saying that mathematical models for a wide variety of problems in science and engineering can be formulated into equations of the form ಅಂತ. ಮ್ಯಾಥಮೆಟಿಕ್ಸ್ ಮತ್ತೆ ಇಂಜಿನಿಯರಿಂಗ್ ಒಳಗ ಬಹಳಷ್ಟು ಮಾಡಲ್ಸ್ we have in the form of f of x equal to 0. ಓಕೆ, ಅಂದ್ರೆ ಎಫ್ ಆಫ್ ಎಕ್ಸ್ ಈಕ್ವಲ್ ಟು 0 ಫಾರ್ಮ್ ಒಳಗ ಅದ ಅಂತ ಹೇಳ್ತಾನೆ. ಅಂದ್ರೆ ನಾವು ಯಾವುದೇ ಮ್ಯಾಥಮೆಟಿಕ್ಸ್ ಆಗ್ಲಿ ಯಾವುದೇ ಇಂಜಿನಿಯರಿಂಗ್ ಪ್ರಾಬ್ಲಮ್ಸ್ ಆಗ್ಲಿ ನಾವ ಎಫ್ ಆಫ್ ಎಕ್ಸ್ ಈಕ್ವಲ್ ಟು 0 ಒಳಗ ಜಾಸ್ತಿ ನೋಡ್ತೀವಿ ಅಂತ ಹೇಳ್ತಾನೆ. ಓಕೆ, ಹಿ ಇಸ್ ಕಾಲಿಂಗ್ ದಿಸ್ ಆಸ್ ಇಕ್ವೇಶನ್ 1. ಓಕೆ, ನೆಕ್ಸ್ಟ್ ಏನಂತಂದ್ರೆ ಇಲ್ಲಿ ಎಕ್ಸ್ ಏನು, ಓಕೆ, ಸೊ ಎಕ್ಸ್ ಅಂಡ್ ಎಫ್ ಆಫ್ ಎಕ್ಸ್, ಎಕ್ಸ್ ಅಂಡ್ ಎಫ್ ಆಫ್ ಎಕ್ಸ್ ಏನಿರ್ತಾವಂತಂದ್ರ ನಾವ್ ಎಕ್ಸ್ ಅಂಡ್ ಎಫ್ ಆಫ್ ಎಕ್ಸ್ ಅಂತ ತಗೋತೀವಲ್ಲ, ಅದು ಏನಿರ್ತಾವಂತಂದ್ರ ರಿಯಲ್ ನಂಬರ್ಸ್ ಇರ್ಬೋದು, ಓಕೆ, ಕಾಂಪ್ಲೆಕ್ಸ್ ನಂಬರ್ಸ್ ಇರ್ಬೋದು, algebraic numbers ಇರ್ಬೋದು, okay, anything. Okay, it may be real numbers, it may be real numbers, it may be complex numbers, it may be algebraic numbers, it may be vectors numbers, ಯಾವ type of numbers ಬೇಕಾದ್ರೂ ನಾವು ಇಲ್ಲಿ ತಗೋತೀವಿ ಅಂತ ಹೇಳ್ತಾನೆ. ಓಕೆ, ಸೊ ಟೋಟಲಿ ನೋಡ್ರಿ ಏನ್ ಹೇಳಾಕತ್ತಾನಂತಂದ್ರೆ math students, I hope you have remembered the linear equations. Math students, last sem na kaltiri linear equations ನೆನಪದ, quadratic equations, linear equations, and also others also. You have studied quadratic equations in your PSC. True? PSC Yes, ma'am. quadratic equations na kaltiri, correct? ಓಕೆ, ಸೊ ಅದನ್ನ ಇಲ್ಲ ನಾವು ಹೇಳ್ತೀವಿ. ಲಾಸ್ಟ್ ಮೀನ್ಸ್ ಕ್ವಾಡ್ರಾಟಿಕ್ ಇಕ್ವೇಶನ್ ನೋಡ್ಬೇಕಾದಾಗ ಏನ್ ನೋಡಿದ್ವಿ, ಎಫ್ ಆಫ್ ಎಕ್ಸ್ ಈಕ್ವಲ್ ಟು 0 ಅಂತ ತಗೋತಿದ್ವಿ. ಓಕೆ, ಸೊ ಎಫ್ ಆಫ್ ಎಕ್ಸ್ ಈಕ್ವಲ್ ಟು 0 ಅಂತ ಎದಕ್ ತಗೋತೀವಿ ಅಂತಂದ್ರೆ ನಾವು ಇಕ್ವೇಶನ್ ಅಲ್ಲೇ ಫೈಂಡ್ ಔಟ್ ಮಾಡ್ಬೇಕು. ಓಕೆ, ಇಕ್ವೇಶನ್ ಫೈಂಡ್ ಔಟ್ ಮಾಡ್ಬೇಕು. ಸೊ ಇಕ್ವೇಶನ್ ಫೈಂಡ್ ಔಟ್ ಮಾಡಿದಾಗ ಏನಾಗ್ತದೆ, ನಾವು ಈಕ್ವಲ್ ಟು 0 ಮಾಡ್ಕೊಂಡ್ರೆ ಏನಾಗ್ತದೆ, ವಿಲ್ ಗೆಟ್ ಅ ವ್ಯಾಲ್ಯೂ ಆಫ್ ಎಕ್ಸ್, ವಿಲ್ ಗೆಟ್ ಅ ವ್ಯಾಲ್ಯೂ ಆಫ್ ವೈ. ಓಕೆ, ಸೊ ಅದನ್ನ ನಮಗ ನಂಬರ್ಸ್ ನ ಫೈಂಡ್ ಔಟ್ ಬರ್ತೀವಿ. ಓಕೆ, ಸೊ ಜಾಸ್ತಿ ಏನ್ ಹೇಳಕತ್ತಾನಂತಂದ್ರೆ ಮ್ಯಾಥಮೆಟಿಕಲ್ ಮತ್ತೆ ಇಂಜಿನಿಯರಿಂಗ್ ಒಳಗ ನಾವು ಎಫ್ ಆಫ್ ಎಕ್ಸ್ ಈಕ್ವಲ್ ಟು 0 ಅನ್ನೋದು ಜಾಸ್ತಿ ಯೂಸ್ ಮಾಡ್ತೀವಿ ಅಂತ ಹೇಳಾಕತ್ತಾನ. ಓಕೆ, ಸೊ ಯೂಸ್ ಮಾಡ್ತೀವಿ ಅಂತ ಹೇಳಾಕತ್ತಾನ. ಸೊ ಅದಕ್ಕೆ ಏನಂತಾನೆ ಇಲ್ಲಿ ಎಕ್ಸ್ ಮತ್ತೆ ವೈ ನ ಏನಂತ, ಇಲ್ಲಿ ನಾವ್ ಏನ್ ಎಕ್ಸ್ ಅಂಡ್ ವೈ ತಗೋತೀವಲ್ಲ ಅದನ್ನ ರಿಯಲ್ ನಂಬರ್ಸ್, ಕಾಂಪ್ಲೆಕ್ಸ್ ನಂಬರ್ಸ್, ಅಲ್ಜಿಬ್ರಿಕ್ ನಂಬರ್ಸ್, ಯಾವ ಟೈಪ್ ಆಫ್ ನಂಬರ್ಸ್ ನಾವು ಯೂಸ್ ಮಾಡ್ತೀವಿ ಅಂತ ಹೇಳ್ತಾನೆ. ಓಕೆ, ನೆಕ್ಸ್ಟ್ ಏನ್ ಹೇಳ್ತಾನೆ ನೋಡ್ರಿ, ಇಲ್ಲಿ ಏನಿರ್ತದೆ ಅಂತಂದ್ರೆ ನಾವು ಎಕ್ಸ್ ವ್ಯಾಲ್ಯೂ ಫೈಂಡ್ ಔಟ್ ಮಾಡ್ಬೇಕು, ವೈ ವ್ಯಾಲ್ಯೂ ಫೈಂಡ್ ಔಟ್ ಮಾಡ್ಬೇಕು. ಸೊ ಒಂದು ಇಕ್ವೇಶನ್ ಇರ್ತದೆ, ಆ ಇಕ್ವೇಶನ್ ವಿ ಆರ್ ಗೋಯಿಂಗ್ ಟು ಫೈಂಡ್ ಔಟ್ ದ ವ್ಯಾಲ್ಯೂ ಆಫ್ ಎಕ್ಸ್ ಅಥವಾ ವೈ ಅಂತ ತಗೊಂಡ್ರೆ ವಿ ಆರ್ ಗೋಯಿಂಗ್ ಟು ಫೈಂಡ್ ಔಟ್ ದ ವ್ಯಾಲ್ಯೂ ಆಫ್ ವೈ. ಓಕೆ, ಸೊ ಇದಕ್ಕೆ ಏನಂತ ಕರಿತಾನೆ ನಿಮ್ಗೆ, ರೂಟ್ಸ್ ಆಫ್ ದ ಇಕ್ವೇಶನ್ ಅಂತ ಕರಿತಾನೆ. ಸೊ ಈ ಇಕ್ವೇಶನ್ ಏನಂತ ಕರಿತಾನೆ ನಿಮ್ಗೆ, ರೂಟ್ಸ್ ಆಫ್ ದ ಇಕ್ವೇಶನ್. Okay, this is called as roots of the equation. So ಏನಂತ ಕರಿತಾನ ಅದಕ್ಕೆ ನಿಮ್ಗೆ ರೂಟ್ಸ್ ಆಫ್ ದ ಇಕ್ವೇಶನ್ ಅಂತ ಹೇಳಿ ಕರಿತಾನ ಅಂತ ಹೇಳ್ಬೋದು. ಓಕೆ, ನೆಕ್ಸ್ಟ್, since the function f of x becomes 0 at these values, they are also known as zeros of the function. Okay, so ಇಲ್ಲಿ ಏನಾಗ್ತದೆ ಅಂತಂದ್ರೆ f of x equal to 0 ಆಗ್ತದೆ. ಸೊ ಅದಕ್ಕೆ ಇನ್ನೊಂದು ಹೆಸರು ಕೂಡ ಆಗ್ಬೇಕು ಅಂತ ಸೆಕೆಂಡ್ ಆಡಿಸ್ತೀನಿ. It's just an introduction. Okay.
ನೋಡ್ರಿ ಏನ್ ಹೇಳಾಕತ್ತಾನಿಲ್ಲ ಅಂತಂದ್ರೆ ಎಫ್ ಆಫ್ ಎಕ್ಸ್ ಈಕ್ವಲ್ ಟು 0 ಆಗ್ತದೆ. ಓಕೆ, ಸೊ ಎಫ್ ಆಫ್ ಎಕ್ಸ್ ಈಕ್ವಲ್ ಟು 0 ಅಂತಂದ್ರೆ ನಾವು ವಿ ಆರ್ ಗೋಯಿಂಗ್ ಟು ಫೈಂಡ್ ಔಟ್ ದ ವ್ಯಾಲ್ಯೂ ಆಫ್ ಎಕ್ಸ್. ಓಕೆ, ಸೊ ಎಕ್ಸ್ ಫೈಂಡ್ ಔಟ್ ಮಾಡ್ತೀವಿ. ಸೊ ಅದಕ್ಕೆ ಏನಂತ ಕರಿತಾನ, ರೂಟ್ಸ್ ಆಫ್ ದ ಇಕ್ವೇಶನ್ ಅಂತ ಕರಿತಾನ. ಅಂದ್ರೆ ನಾವು ಒಂದು ಇಕ್ವೇಶನ್ ಇಂದ ರೂಟ್ಸ್ ಫೈಂಡ್ ಔಟ್ ಮಾಡ್ತೀವಿ ಅಂತ ಹೇಳ್ತಾನೆ. ಓಕೆ, ಸೊ ನೆಕ್ಸ್ಟ್ ಇಲ್ಲಿ ನಾವು ಈಕ್ವಲ್ ಟು 0 ಮಾಡ್ಕೋಸಲಾಗ ಇನ್ನೊಂದು ಹೆಸರಿನಿಂದ ಕರಿತಾನೆ, ಏನಂತ ಹೇಳಿ zeros of function f of x ಅಂತ ಹೇಳಿ. ಓಕೆ, zeros of function f of x ಅಂತ ಹೇಳಿ ಕರಿತಾನೆ. ಓಕೆ, ಸೊ ಟೋಟಲಿ ಏನ್ ನೋಡಾಕತ್ತೀವಿ ಅಂತಂದ್ರ ನಾವು ಮ್ಯಾಥಮೆಟಿಕಲ್ ಅಂಡ್ ಇಂಜಿನಿಯರಿಂಗ್ ಒಳಗ ದಿಸ್ ಇಕ್ವೇಶನ್ ದಟ್ ಇಸ್ f of x equal to 0. ಓಕೆ, ಮ್ಯಾಥಮೆಟಿಕಲ್ ಮತ್ತೆ ಇಂಜಿನಿಯರಿಂಗ್ ಒಳಗ f of x equal to 0 ಅಂತ ಹೇಳಿ ನಾವೇನ್ ಮಾಡ್ತೀವಿ, ಬಹಳಷ್ಟು ನೋಡ್ತೀವಿ ಅಂತ ಹೇಳ್ತಾನೆ. ಅಂದ್ರೆ ಬಹಳಷ್ಟು ಮಾಡಲ್ಸ್ ಒಳಗೆ ಇದನ್ನ ಯೂಸ್ ಮಾಡ್ತೀವಿ ಅಂತ ಹೇಳ್ತಾನೆ. ಸೊ ಅದಕ್ಕೆ ಏನ್ ಹೇಳ್ತಾನೆ, ಈ ಇಕ್ವೇಶನ್ ಗೆ ನಾವು ಏನ್ ಮಾಡ್ತೀವಿ, ಈ ಇಕ್ವೇಶನ್ ಇಂದ ನಾವು ವಿ ಆರ್ ಗೋಯಿಂಗ್ ಟು ಫೈಂಡ್ ಔಟ್ ದ ವ್ಯಾಲ್ಯೂ ಆಫ್ ಎಕ್ಸ್. ಓಕೆ, ರೂಟ್ಸ್ ಆಫ್ ಎಕ್ಸ್ ನ ಫೈಂಡ್ ಔಟ್ ಮಾಡ್ತೀವಿ. ಅದ್ರ ಸಲಾಗ ಏನಂತ ಕರಿತಾನೆ, ಇದಕ್ಕ ರೂಟ್ಸ್ ಆಫ್ ಇಕ್ವೇಶನ್ ಅಂತ ಹೇಳಿ ಕರಿತಾನೆ ಆ ಇಕ್ವೇಶನ್ ಗೆ. ಓಕೆ, ಆಮೇಲೆ ನಾವು ಈಕ್ವಲ್ ಟು 0 ಮಾಡೋ ಸಲಾಗ zeros of function f of x ಅಂತ ಕರಿತಾನೆ. ಸೊ ಇನ್ನೊಂದು ಹೆಸರು ಏನ್ ಕರಿತಾನೆ, zeros of function f of x ಅಂತ ಕರಿತಾನೆ. ಇಲ್ಲ x ಮತ್ತೆ f of x ಏನ್ ತಗೋತೀವಿ ನಾವು, ರಿಯಲ್ ನಂಬರ್ಸ್ ಇರ್ಬೋದು, ಕಾಂಪ್ಲೆಕ್ಸ್ ನಂಬರ್ ಇರ್ಬೋದು, ಆಲ್ಜಿಬ್ರಿಕ್ ನಂಬರ್ಸ್ ಇರ್ಬೋದು, ಅಥವಾ ವೆಕ್ಟರ್ಸ್ ನಂಬರ್ ಇರ್ಬೋದು, ಯಾವ್ದು ಬೇಕಾದ್ರೂ ಇರ್ಬೋದು. ಸೊ ಅದಕ್ಕೆ ನಾವು ಯಾವ್ದು ಎಂತ ಟೈಪ್ ಆಫ್ ನಂಬರ್ಸ್ ನ ಫೈಂಡ್ ಔಟ್ ಮಾಡ್ತೀವಿ ಅಂತ ಹೇಳಾಕತ್ತಾರ. ಓಕೆ, ಈಗ ನೋಡ್ರಿ ಒಂದು ಎಕ್ಸಾಂಪಲ್, ax square plus bx plus c equal to 0. Correct? ax square plus bx plus c equal to 0. Either by formula method. Okay, so formula use ಮಾಡ್ತೀವಿ, ಇಲ್ಲ ಅಂತಂದ್ರೆ ರೂಟ್ಸ್ ಫೈಂಡ್ ಔಟ್ ಮಾಡ್ತೀವಿ. ಓಕೆ, ರೂಟ್ಸ್ ಫೈಂಡ್ ಔಟ್ ಮಾಡಿ ನಾವು ಏನ್ ವ್ಯಾಲ್ಯೂ ಫೈಂಡ್ ಔಟ್ ಮಾಡ್ತೀವಿ, ಎಕ್ಸ್ ವ್ಯಾಲ್ಯೂ. ಓಕೆ, ಸೊ ಎಕ್ಸ್ ವ್ಯಾಲ್ಯೂ ಫೈಂಡ್ ಔಟ್ ಮಾಡೋ ಸಲುವಾಗಿ ಏನ್ ಹೇಳ್ತಾನೆ, ಈ ಇಕ್ವೇಶನ್ ಅಂದ್ರೆ ನಾವು ರೂಟ್ಸ್ ನ ಫೈಂಡ್ ಔಟ್ ಮಾಡಾಕತ್ತೀವಿ ಅಂತ ಹೇಳಿ ಹೇಳ್ತಾನೆ. ಸೊ ಕ್ಲಿಯರ್ಡ್ ಅಬೌಟ್ ದ ಇಂಟ್ರೊಡಕ್ಷನ್. f of x ಬಗ್ಗೆ ಕ್ಲಿಯರ್ ಆತ? ಪ್ಲೀಸ್ ರಿಪ್ಲೈ. Yes, ma'am. Others? What about others? Everyone clear? ಇಲ್ಲ, just introduction about the f of x equal to 0 ಅಂತ ಹೇಳಾಕತ್ತಾನ ಅಷ್ಟೇ. Okay, so next. Okay, so ಇದ್ರಾಗ ನಾವು ಈಗ f of x equal to 0 ನೋಡಿವಲ್ಲ. Okay, so f of x equal to 0 ನ ನಾವು we are using in one of the following type of equation ಅಂತ ಹೇಳ್ತಾನೆ. So it may belongs to the one of the following type of equations. Okay, it belongs to one of the following type of equation ಅಂತ ಹೇಳ್ತಾನೆ. First one, algebraic equation. Polynomial equation. Okay, so ಇಲ್ಲಿ ನೋಡ್ರಿ ಏನ್ ಹೇಳಾಕತ್ತಾನವ ಅಂತಂದ್ರ ಇದು f of x equal to 0. Okay, so f of x equal to 0 ಏನದಲ್ಲ, it belongs to one of the following type of the equation ಅಂತಂದ್ರ ನಾವು ಇದನ್ನ ಯಾವ ಟೈಪ್ ಆಫ್ ಇಕ್ವೇಶನ್ ಒಳಗೂ ನಾವು ಯೂಸ್ ಮಾಡ್ಬೋದು ಅಂತ ಹೇಳ್ತಾನೆ. ಯಾವುದು f of x equal to 0. ಸೊ ಇಲ್ಲ algebraic equation ಒಳಗೂ ಯೂಸ್ ಮಾಡ್ಬೋದು, polynomial equations ಒಳಗೂ ಯೂಸ್ ಮಾಡ್ಬೋದು, ಮತ್ತೆ ಟ್ರಾನ್ಸೆಂಡೆನ್ಷಿಯಲ್ ಇಕ್ವೇಶನ್ ಒಳಗೂ ಇದನ್ನ ಯೂಸ್ ಮಾಡ್ಬೋದು ಅಂತ ಹೇಳ್ತಾನೆ. ಅಂದ್ರೆ f of x belongs to algebraic equation also, f of x belongs to polynomial equations also, and f of x belongs to transcendental equation also. ಅಂದ್ರೆ ಯಾವ ಟೈಪ್ ಆಫ್ ಇಕ್ವೇಶನ್ ಒಳಗೂ ನಾವು ಅದನ್ನ ಯೂಸ್ ಮಾಡ್ಬೋದು ಅಂತ ಹೇಳಾಕತ್ತಾನೆ. ಸೊ totally till now he is giving the introduction about the f of x equal to 0.
Clear आता है f of x equal to 0? Please reply. Yes, ma'am. Yes, madam. Others? Laling, Vinayak, last, Vivekanand, others? Alam Prabhu, Basvaraj, both Basvaraj, Priya, ನಾ ಕೇಳ್ಬೇಕೇನ ಒಬ್ರೊಬ್ರ ಹೆಸರು Yes, ma'am. ಅಜಯ್ ವಿಶಾಲ್ ಬಂದಿಲ್ಲ ಇವತ್ತು ಸ್ಮಿತಾ ಓಕೆ ಒನ್ ಥಿಂಗ್ ನೋಟ್ಸ್ ಈಗ ನಾ ಡಿಕ್ಟೇಟ್ ಮಾಡ್ಲೋ ಅಥವಾ ಇವತ್ತಿನ ಫೋಟೋ ಹೊಡೆದ್ ಕಳಿಸ್ ಬಟ್ ಇದು ನೋಟ್ಸ್ ಅರ ನೀವು ಬರೀನೇಬೇಕಾ ಫಸ್ಟ್ ಯೂನಿಟ್ ಏನ್ ಬೇಕಾದ್ ಮಾಡ್ರಿ ಓಕೆ ಏನ್ ಬೇಕಾದಂದ್ರೆ ಅದನ್ನು ಬರಿಬೇಕ ಬಟ್ ಫ್ರಮ್ ಟುಡೇ ಯು ಹ್ಯಾವ್ ಟು ರೈಟ್ ನಾ ಯಾವ ಕ್ಲಾಸ್ ತಗೊಂಡಿರ್ತೀನಿ ಅದ್ರದ್ದು ಕಂಟಿನ್ಯೂಸ್ ನೀವು ನೋಟ್ಸ್ ಬರ್ಕೊತೇ ಹೋಗ್ಬೇಕು ಓಕೆ ನಾ ಏನ್ ಯೋಚನೆ ಮಾಡೀನಂತಂದ್ರೆ ಈಗ ಎರಡ್ ವೇಸ್ ಅದಾವ ಒಂದ್ ನಾ ಹಂಗ ಕ್ಲಾಸ್ ಹೇಳ್ಕೊತ ಡಿಕ್ಟೇಟ್ ಮಾಡ್ತೀನಿ ಬರಿಬಹುದು ಇಲ್ಲ ಹಾರ್ಡ್ರಿ ಟೈಮ್ ಕನ್ಸ್ಯೂಮ್ ಆಗ್ತದೆ ಅಂತಂದ್ರೆ ಸೆಕೆಂಡ್ ವೇ ಇವತ್ತು ಏನ್ ಕ್ಲಾಸ್ ಹೇಳಿನಿ ಅದಷ್ಟೇ ಫೋಟೋ ಹೊಡೆದ್ ಕಳಿಸ್ತೀನಿ ನಿಮ್ಗೆ ಅದನ್ನ ಅವತ್ತಿನ ನಿಮ್ ನೋಡ್ತಾ ಬರ್ಬೇಕು ಏನ್ ಮಾಡೋಣ ಫಸ್ಟ್ ಆರ್ ಸೆಕೆಂಡ್ Second, madam. ಓಕೆ ಸೆಕೆಂಡ್ ಅಂತಂದ್ರ ನನಗೆ ಅವತ್ತ ಕಂಪ್ಲೀಟ್ ಇರ್ಬೇಕಾ ನೀವೆಲ್ಲ ನನಗ್ ತೋರಿಸ್ಬೇಕು ಫೋಟೋ ಹೊಡೆದು ನೀವ್ ಬರೋದಾದ್ಮೇಲೆ ನಾ ಇಷ್ಟ ಬರ್ದೀನಿ ಅಂತೇಳಿ ನನಗ್ ಫೋಟೋ ಹೊಡೆದು ತೋರಿಸ್ಬೇಕು ನೀವು Okay, madam. ತೋರಿಸ್ತೀರಿ. because first unit is different second third next units are different okay first unit ನಾನು ಬರೀ ಜಸ್ಟ್ ಥಿಯರಿ ಇರ್ತಿತ್ತ ಬಹಳ ಆದ್ರೆ ನಿಮಗೊಂದ ಅರ್ಥಮೆಟಿಕ್ ಫ್ಲೋಟಿಂಗ್ ಪಾಯಿಂಟ್ ಅರ್ಥಮೆಟಿಕ್ ಒಳಗ ಅಷ್ಟೇ ನಿಮಗೆ ಪ್ರಾಬ್ಲಮ್ ಸಿಕ್ತಿದ್ದು ಓಕೆ ಬಟ್ ಈಗ ಹಂಗಿಲ್ಲ ಸೆಕೆಂಡ್ ಯೂನಿಟ್ ಏನದ ಅಂತಂದ್ರೆ ನೀವು ಕಂಟಿನ್ಯೂಸ್ ಮಾಡ್ಕೊಂಡು ಹೋದ್ಮೇಲೆ ಕಂಟಿನ್ಯೂಸ್ ಪ್ರಾಬ್ಲಮ್ಸ್ ಬರ್ತವೆ ಸೊ ನೀವು ಫಸ್ಟ್ ಯೂನಿಟ್ ಇನ್ನ ಬರ್ದಿಲ್ಲ ಅಂತಂದ್ರು ಲೀವ್ ಸಮ್ ಪೇಜಸ್ ದೇರ್ ಓಕೆ ನಿಮ್ ನೋಟ್ಸ್ ಒಳಗ ಇನ್ನ ಬಾಳ ಕಂಪ್ಲೀಟ್ ಆಗಿಲ್ರಿ ಅಂತ ಅನ್ನೋರ್ ಇತ್ತಂತಂದ್ರೆ ಏನಾಗ್ತದೆ ಒಂದ್ ಸ್ವಲ್ಪ ಪೇಜ್ ಬಿಡ್ರಿ ನಿಮ್ಗೆ ಗೊತ್ತಾಗ್ತದ ಟೋಟಲಿ ಮೇ ಬಿ 18-19 ಪೇಜಸ್ ಇಂದ ಅದ ಓಕೆ ಅಷ್ಟು ನಿಮ್ಗೆ ಎಷ್ಟು ಟೈಮ್ ಬೇಕಾಗ್ತದೆ ಅನ್ನೋದು ನೋಡ್ಕೊಂಡು ಪೇಜ್ ಬಿಟ್ಟ ಸೆಕೆಂಡ್ ಯೂನಿಟ್ ಡೇ ಟು ಡೇ ಕಂಪ್ಲೀಟ್ ಮಾಡ್ಕೊತ ಹೋಗ್ರಿ ನಿಮಗೂ ಈಸಿ ಆಗ್ತದೆ ಓಕೆ ಅಂದ್ರೆ ನಾ ಏನ್ ಹೇಳ್ತೀನಿ ಅದನ್ನು ನಿಮಗ್ ಗೊತ್ತಾಗ್ತದೆ ಸೊ ನಾ ಎಷ್ಟು ಕ್ಲಾಸ್ ತಗೊಂಡಿರ್ತೀನಿ ಅಷ್ಟೇ ಫೋಟೋ ಹೊಡೆದ್ ಕಳಿಸ್ತೀನಿ ಗ್ರೂಪ್ದಾಗ ಯಾವತ್ತಿನ ಅವತ್ತೇ ಬರೋದ್ ನನಗೆ ಈವ್ನಿಂಗ್ ತನ ನಾ ಬರ್ದೀನಿ ಅಂತ ಹೇಳಿ ಮೆಸೇಜ್ ಹಾಕ್ಬೇಕು ಇಷ್ಟ ಮಾಡ್ತೀರಾ ದಿನ ಬ್ಯಾಡ್ರಿ ಅಂತಂದ್ರೆ ನಾ ಕ್ಲಾಸ್ನಾಗ ಬರಸ್ಬಿಡ್ತೀನಿ ಮತ್ ಟೈಮ್ ತಗೋತದ ಮತ್ ಅದನ್ನ ಇಲ್ಲೇ ಬರ್ಸಾಕತ್ತಂದ್ರ ಕ್ಲಾಸ್ ಹೇಳೋದ್ರೊಳಗ ಟೈಮ್ ತಗೊಂಡ್ಬಿಡ್ತದ ಅದಕ್ಕೆ ಓಕೆ ನಾಲ್ಕೇ ಮಂದಿ ಹೇಳಿದ್ರು ಉಳ್ಕಿದವ್ರದ್ದು ಯಾವ್ದು ಆಪ್ಷನ್ ಫಸ್ಟ್ ಸೆಕೆಂಡ್ ಆಪ್ಷನ್ ಈಗ ಹೇಳ್ದವ್ರು ಬಿಡ್ರಿ Second. ಉಳ್ಕಿದವ್ರು ಅದರ್ಸ್ ಫಸ್ಟ್ ಮಾಡಿದ್ರೆ ಚಲೋ ರೀ ಮೇಡಮ್ ಓಕೆ ಸಾಗರ್ ಫಸ್ಟ್ ಅಂತಾನ ಓಕೆ ವೇಟ್ ಅಲಂ ಪ್ರಭು ಯಾವ್ದು ಅವನಿಗೆ ವೈಜೆ ಅಂದ್ರೆ ಸೆಕೆಂಡ್ ಫಸ್ಟ್ ಅಲಂ ಪ್ರಭು ಸಾಕು ಫಸ್ಟ್ ಕೊಡ್ರಿ ನಮಗ್ ಸೆಕೆಂಡ್ ಕೊಡ್ರಿ. ಓಕೆ ಐ ಥಿಂಕ್ ಫಸ್ಟ್ ಆಪ್ಷನ್ ಇಸ್ ಬೆಟರ್ ಯಾಕಂದ್ರೆ ನೀವು ಅಲ್ಲಿಂದಲೇ ಬರ್ಕೋತೀರಿ ಬಟ್ ಥಿಂಗ್ ಇಸ್ ಟೈಮ್ ಬಹಳ ಕನ್ಸ್ಯೂಮ್ ಆಗ್ತದೆ ಯಾಕಂದ್ರೆ ನಾರ್ಮಲ್ ಕ್ಲಾಸಸ್ ನಾಗ ಏನ್ ಪ್ರಾಬ್ಲಮ್ ಆಗಿಲ್ಲ ನಿಮ್ಗೆ 1 hour ಟೈಮ್ ಸಿಗ್ತದಲ್ಲೇ ಹಂಗೆ ಹೇಳ್ಕೊತ ಬರ್ಸ್ಬೋದಾಗಿತ್ತು ಆಫ್ಲೈನ್ ಒಳಗ ಬಟ್ ಈಗ ಏನಾಗ್ತದೆ ನಮ್ಗೆ ಸಿಗದೆ 40 minutes ಇಂದ ಝೂಮ್ ಮೀಟಿಂಗ್ ಅದ ಅದ್ರಾಗ 10 minutes ಜಾಯಿನ್ ಆಗಕ ಆಗ್ತದೆ ಓಕೆ ಸೊ 30 minutes ಕ್ಲಾಸ್ ಆಗ್ತದೆ ಅಷ್ಟೇ 30 minutes ಕ್ಲಾಸ್ ಒಳಗ ಮತ್ ಬರ್ಸ್ಕೊತ್ ಕೂತ್ರೆ ಒಂದ್ ಟಾಪಿಕ್ ಕವರ್ ಆಗಂಗಿಲ್ಲ ಸೊ ಅದಕ್ಕೆ ನಾನು ಸೆಕೆಂಡ್ ಆಪ್ಷನ್ ಈ ಸದ್ಯದ ಪೊಸಿಷನ್ ಸೆಕೆಂಡ್ ಆಪ್ಷನ್ ಸುಟೇಬಲ್ ಅಂತ ಅನ್ಕೊಂಡಿನಿ ಓಕೆ
ಇಲ್ಲ ನಾರ್ಮಲ್ ಆಫ್ಲೈನ್ ಕ್ಲಾಸ್ ಇತ್ತಂದ್ರೆ ನಾನು ನಿಮ್ಗೆ ಕೇಳ್ತಾ ಇದ್ದಿದ್ದಿಲ್ಲ, ಅಲ್ಲೇ ಕ್ಲಾಸ್ನಾಗೆಲ್ಲ ಅಲ್ಲೇ ಬರೆಸ್ಬಿಡ್ತಿದ್ದೆ ನಾನು. ಸೊ ಸಾಗರ್, until offline classes start ಆದ್ಮೇಲೆ ಒಂದ್ ಸ್ವಲ್ಪ ಹೊತ್ತು we'll go for the second option, ಸಾಗರ್. ಓಕೆ, ಶ್ಯೂರ್ ಮ್ಯಾಮ್. ಯಾಕಂದ್ರೆ ಟೈಮ್ ಭಾಳ ಕನ್ಸ್ಯೂಮ್ ಆಗ್ತದೆ. ನಾ ಈಗ ಹೇಳ್ಕೊತ ಕೂತೆ ಅಂದ್ರೆ ಆಮೇಲೆ ಸ್ವಲ್ಪ ಮಂದಿ ನೀವೇನ್ ಬರೀತೀರ ಅನ್ನೋದು ನನಗೆ ಡೌಟ್. ನಾ ಅಟ್ಲೀಸ್ಟ್ ಅದೇ ಫೋಟೋನೇ ಕಳಿಸ್ದೆ ಅಂದ್ರೆ ಏನಾಗ್ತದೆ, ನೀವು ನೋಡ್ಕೊಂಡಾರೆ ಬರೀತೀರಿ. ಇಲ್ಲಿ ಏನಾಗ್ತದೆ, ನಾ ಡಿಕ್ಟೇಟ್ ಮಾಡೋದು ನಿಮಗೆ ಒಬ್ಬೊಬ್ರಿಗೆ ಕ್ಲಿಯರ್ ಆಗಿ ಆವಾಜ್ ಕೇಳ್ಸಂಗಿಲ್ಲ, ಸ್ಟಕ್ ಆಗ್ತಿರ್ತದೆ. ಓಕೆ, ನೆಟ್ವರ್ಕ್ ಪ್ರಾಬ್ಲಮ್ ಇರ್ತದೆ. ಸೊ ಬೆಟರ್ ಫೋಟೋ ಕಳಿಸ್ತೀನಿ ಸದ್ಯದ ಪರಿಸ್ಥಿತಿ ಒಳಗ. ಸೊ ಬರೀರಿ, ಬಟ್ ಡೇ ಟು ಡೇ ಬರೀಬೇಕು ನೀವು ಅದನ್ನ. ಓಕೆ, ನೋಡೋಣ ಆಫ್ಲೈನ್ ಕ್ಲಾಸ್ ಸ್ಟಾರ್ಟ್ ಆತಂದ್ರೆ ನೋಡೋಣ ಮತ್ತೆ ಅಲ್ಲಿ ಚೇಂಜ್ ಮಾಡೋಣ ಅಂತ. ಟಿಲ್ ದಟ್ ವಿಲ್ ಕಂಟಿನ್ಯೂ ವಿತ್ ದ ಸೆಕೆಂಡ್ ಆಪ್ಷನ್ ಓನ್ಲಿ. ಓಕೆ, ಹಾ. ಸೊ ಈಗ ನಿಮಗೆ ಇಂಟ್ರೊಡಕ್ಷನ್ ಒಳಗೆ ಕಮ್ ಬ್ಯಾಕ್ ಟು ದ ಕ್ಲಾಸ್. ಸೊ ಇಂಟ್ರೊಡಕ್ಷನ್ ಒಳಗೆ ಏನ್ ತಿಳಿತಂತಂದ್ರೆ, ಫಸ್ಟ್ ನಾವು ಮ್ಯಾಥಮೆಟಿಕಲ್ ಮತ್ತೆ ಇಂಜಿನಿಯರಿಂಗ್ ಒಳಗ ಒಂದ್ ಮೆಥಡ್ ನ ಜಾಸ್ತಿ ಯೂಸ್ ಮಾಡ್ತೀವಿ ಅಂತ ಹೇಳ್ತಾನೆ. ಯಾವುದು? ಎಫ್ ಆಫ್ ಎಕ್ಸ್ ಈಕ್ವಲ್ ಟು 0 ಅನ್ನೋದು ಫಸ್ಟ್ ಪಾಯಿಂಟ್. ಮ್ಯಾಥಮೆಟಿಕಲ್ ಅಂಡ್ ಇಂಜಿನಿಯರಿಂಗ್ ಒಳಗ ಒಂದ್ ಜಾಸ್ತಿ ಮಾಡೆಲ್ ಅಥವಾ ಜಾಸ್ತಿ ಮೆಥಡ್ ನ ನಾವು ಯೂಸ್ ಮಾಡ್ತೀವಿ ಅಂತ ಹೇಳ್ತಾನೆ. ದಟ್ ಈಸ್ ಎಫ್ ಆಫ್ ಎಕ್ಸ್ ಈಕ್ವಲ್ ಟು 0 ಅನ್ನೋದು. ಓಕೆ, ದಟ್ ಈಸ್ ದ ಫಸ್ಟ್ ಪಾಯಿಂಟ್. ಓಕೆ, ನೆಕ್ಸ್ಟ್ ಸೆಕೆಂಡ್ ಪಾಯಿಂಟ್ ಏನ್ ನೆನ್ಪಿಟ್ಕೋಬೇಕಂದ್ರೆ, ಎಕ್ಸ್, ಎಫ್ ಆಫ್ ಎಕ್ಸ್ ಇವೆಲ್ಲ ನಾವು ರಿಯಲ್ ನಂಬರ್ಸ್ ಯೂಸ್ ಮಾಡ್ಬೋದು, ಕಾಂಪ್ಲೆಕ್ಸ್ ನಂಬರ್ಸ್ ಯೂಸ್ ಮಾಡ್ಬೋದು, ಅಲ್ಜಿಬ್ರಿಕ್ ಯೂಸ್ ಮಾಡ್ಬೋದು, ವೆಕ್ಟರ್ ನಂಬರ್ಸ್ ಯೂಸ್ ಮಾಡ್ಬೋದು. ಓವರ್ ಆಲ್ ಯಾವ್ದು ಬೇಕಾದನ್ನ ಯೂಸ್ ಮಾಡ್ಬೋದು ಅಂತ ಹೇಳ್ತಾರೆ ನಂಬರ್ಸ್ ಇಲ್ಲಿ ನೀವು. ಓಕೆ, ಈಗ ಈ ಎಫ್ ಆಫ್ ಸೆಕೆಂಡ್ ಪಾಯಿಂಟ್ ಅದಾದ. ಓಕೆ, ಥರ್ಡ್ ಪಾಯಿಂಟ್, ಈ ಎಫ್ ಆಫ್ ಎಕ್ಸ್ ಅಂತ ಹೆಂಗ್ ಫೈಂಡ್ ಔಟ್ ಮಾಡ್ತೀರಿ ನೀವು? ರೂಟ್ಸ್ ಫೈಂಡ್ ಔಟ್ ಮಾಡ್ತೀರಿ. ಓಕೆ, ಸೊ ರೂಟ್ಸ್ ಫೈಂಡ್ ಔಟ್ ಮಾಡ್ತೀರ ಅಂತಂದ್ರೆ ಇದಕ್ಕೆ ಏನಂತ ಕರೆಯಕತ್ತಾನೆ? ರೂಟ್ಸ್ ಆಫ್ ದ ಇಕ್ವೇಶನ್ ಅಂತ ಕರೀತಾನೆ. ಸೊ ಅದಕ್ಕೆ ಏನಂತ ಹೆಸರು ಕೊಟ್ಟಾನ ಅಂತಂದ್ರ ರೂಟ್ಸ್ ಆಫ್ ದ ಇಕ್ವೇಶನ್ ಅಂತ ಕರೀತಾನೆ. ದಟ್ ಈಸ್ ದ ಥರ್ಡ್ ಪಾಯಿಂಟ್. ಓಕೆ, ಸೊ ಫೋರ್ತ್ ಪಾಯಿಂಟ್ ಇಸ್ ಇದು ದಿಸ್ ಇಸ್ ಈಕ್ವಲ್ ಟು 0 ಮಾಡಲ್. ಸೊ ಅದಕ್ಕೆ ಹೆಸರು ಏನ್ ಕರೆಯಕತ್ತಾನ ಅಂತಂದ್ರ zeros of the function f of x. Okay, so in sentence ಹೇಳ್ತಾ ನೋಡ್ರಿ, since the function f of x becomes 0 at these values. Okay, one value particular value ಗೆ f of x equal to 0 ಆಗ್ತದೆ. ಸೊ ಅದಕ್ಕೆ ಏನಂತ ಕರೀತಾನೆ? ಆ ವ್ಯಾಲ್ಯೂ ಏನಂತ ಕರೀತಾನೆ? 0 of the function f of x ಅಂತ ಕರೀತಾನೆ. That is the fourth point. Okay, next fifth point ಅಂತಂದ್ರೆ f of x ನಾವು ಯಾವ್ದ್ರ ಒಳಗೂನು ಯೂಸ್ ಮಾಡ್ಬೇಕು. ಆಲ್ಜಿಬ್ರಿಕ್ ಈಕ್ವೇಶನ್ ಒಳಗೂ ಯೂಸ್ ಮಾಡ್ಬೋದು, ಪಾಲಿನಾಮಿಯಲ್ ಒಳಗೂ ಯೂಸ್ ಮಾಡ್ಬೋದು, ಟ್ರಾನ್ಸ್ಜೆನ್ಷಿಯಲ್ ಒಳಗೂ ಯೂಸ್ ಮಾಡ್ಬೋದು ಅಂತ ಹೇಳ್ತಾನೆ. ಓಕೆ, ಸೊ ದಿಸ್ ಮಚ್ ಕ್ಲಿಯರ್ ಎವ್ರಿವನ್? These 5 points clear? Yes, ma'am. Okay, so next we have a definition for the non-linear and linear function. Next ನೋಡೋಣ. Okay, next we'll see the definition of the non-linear function. Okay, next he is explaining about the non-linear. Okay, so non-linear ಅಂದ್ರೆ ಏನ್ ಹೇಳಕತ್ತಾನ ನೋಡ್ರಿ? Any function of one variable which does not graph as a straight line in 2-dimensional, or any function of two variables which does not graph as a plane in 3 direction, such as those are called as non-linear. ನೋಡ್ರಿ, just a second, just ಇಲ್ಲಿ ಬರೀತೀನಿ, ನಿಮಗೆ ಕ್ಲಿಯರ್ ಆಗ್ತದೆ. ಏನ್ ಹೇಳ್ತಾನೆ ನೋಡ್ರಿ? any function of one variable which does not graph as a straight line in 2-dimensional, 2D ಅಂತ ಬರೀತೀನಿ. ಓಕೆ, 2-dimensional ಅಂದ್ರೆ 2D ಅಂತ ನಿಮಗೆ ಗೊತ್ತಾಗ್ತದೆ. ಓಕೆ, ಸೊ in 2-dimensional, or any function of two variable which does not graph as a plane in 3D. Okay, in 3D,
these are called as non-linear. So just see here, ಏನ್ ಹೇಳತ್ತಾನ, ಯಾವುದೇ one function one variable ಅಂತಂದ್ರೆ just ನಿಮಗೆ ಒಂದೇ ವೇರಿಯಬಲ್ ಇರ್ತದೆ, ಲೈಕ್ ax square plus ax square equal to 0 ಅಥವಾ bx equal to 0. ಓಕೆ, ಸೊ ಯಾವುದೇ ಇಲ್ಲಿ ಒಂದೇ ವೇರಿಯಬಲ್ ಇದ್ದಿದ್ದ ಅದೇನಾಗ್ತದೆ, ವಿಚ್ ಡಸ್ ನಾಟ್ ಗ್ರಾಫ್ ಆಸ್ ಎ ಸ್ಟ್ರೇಟ್ ಲೈನ್. ನಾವು ಒಂದೇ ವೇರಿಯಬಲ್ ತಗೊಂಡ್ರೆ ಒಂದ್ ಸ್ಟ್ರೇಟ್ ಲೈನ್ ಆಗಂಗಿಲ್ಲ. ಓಕೆ, ಒಂದ್ ಸ್ಟ್ರೇಟ್ ಲೈನ್ ಆಗ್ಬೇಕಂದ್ರೆ ನಮ್ಗೆ ಮಿನಿಮಮ್ ವಿ ಶುಡ್ ನೀಡ್ 2 ವೇರಿಯಬಲ್ಸ್. ಓಕೆ, ಸೊ ಏನ್ ಹೇಳಕತ್ತಾನ, one variable which does not graph as a straight line in 2D ಒಳಗ one variable ನ one straight line ಆಗಂಗಿಲ್ಲ. ಹಂಗೆ similarly any function 2 variables which does not graph a plane in a 3D ಒಳಗ ಬೇಕಂದ್ರೆ ನಿಮ್ಗ 3 variables minimum ಬೇಕು. ಓಕೆ, ಸೊ 3D ಒಳಗ 2 variables ನಿಂತ ನೀವು ಪ್ಲೇನ್ ಹಾಕಕ್ ಬರಂಗಿಲ್ಲ, 2D ಒಳಗ 1 variable ನಿಂತ ನಿಮ್ಗ ಸ್ಟ್ರೇಟ್ ಲೈನ್ ಹಾಕಕ್ ಬರಂಗಿಲ್ಲ. ಸೊ ಅಂತಕ್ ಏನಂತ ಕರಿಕತ್ತಾನ, non-linear equations ಅಂತೇಳಿ ಕರೆಕತ್ತಾನ. So understood the definition of non-linear equation? Please reply. Please reply. Everyone understood the definition of non-linear equation? Yes, Yes, ma'am. ma'am. Okay. Yes, ma'am. Anybody have any doubts? Non-linear definition ಏನಾರ ಡೌಟ್ ಅದ ಯಾರಿಗಾದ್ರು? ಇಲ್ಲಲ್ಲ? ಓಕೆ, ಸೊ ಇದಕ್ಕೆ ಏನಂತ ಕರೀತಾನ, ನಾನ್ ಲೀನಿಯರ್ ಅಂತ ಕರೀತಾನ. ಲೀನಿಯರ್ ಇಕ್ವೇಶನ್ ಅಂತಂದ್ರೆ ನಾವು ಹೆಂಗನು ಹಾಕೋಬಹುದು, ಯಾವ ಟೈಮ್ನಾಗ ಎಲ್ಲೂ ಚೇಂಜ್ ಮಾಡಿ ನಾವು ಹೆಂಗ್ ಬೇಕಾದಂಗು ನಾವು ಪ್ಲೇನ್ ಹಾಕೋಬಹುದು. ಸೊ ಅದಕ್ಕೆ ಏನಂತ ಕರೀತಾನ, ಲೀನಿಯರ್ ಇಕ್ವೇಶನ್ ಅಂತ ಕರೀತಾನ. ಸೊ ಅದನ್ನ ನಾವು ಮತ್ತೆ ಅಲ್ಲಿ ಡೆಫಿನೇಷನ್ ನೋಡೋಣ ಲೀನಿಯರ್ ಇಕ್ವೇಶನ್ ಹೋದಾಗ. ಸೊ ಇಲ್ಲಿ ಜಸ್ಟ್ ನಾನ್ ಲೀನಿಯರ್ ಇಕ್ವೇಶನ್ ಡೆಫಿನೇಷನ್ ನೆನ್ಪಿಟ್ಕೋಬೇಕು. ಓಕೆ, ಸೊ ಇಲ್ಲಿ ನಾನ್ ಲೀನಿಯರ್ ಅಂತಂದ್ರ 2D ಒಳಗ ಒಂದೇ ವೇರಿಯಬಲ್ ತಗೊಂಡ ಸ್ಟ್ರೇಟ್ ಲೈನ್ ಹಾಕಕ್ ಬರಂಗಿಲ್ಲ, 3D ಒಳಗ 2 ವೇರಿಯಬಲ್ಸ್ ತಗೊಂಡು ಒಂದು ಪ್ಲೇನ್ ಹಾಕಕ್ ಬರಂಗಿಲ್ಲ. ಸೊ ಅದಕ್ಕೆ ನಾನು ಕರಿತಾನೆ ನಾನ್ ಲೀನಿಯರ್ ಅಂತ ಕರಿತಾನೆ. ಲೀನಿಯರ್ ಅಂತಂದ್ರೆ ಎನಿ ಟೈಮ್ ನಾವು ಚೇಂಜ್ ಮಾಡ್ಕೊಂಡು ಅದನ್ನ ನಾವು ಗ್ರಾಫ್ ಪ್ಲಾಟ್ ಮಾಡ್ಬೋದು. ಓಕೆ, ಸೊ ಅದಕ್ಕೆ ಲೀನಿಯರ್ ಅಂತ ಕರಿತಾನೆ. ಸೊ ಅಲ್ಲಿ ಲೀನಿಯರ್ ಮಾತ್ರ ನಾವು ಡೆಫಿನೇಷನ್ ನೋಡೋಣ. ಸೊ ಹೋಪ್ ಎವ್ರಿವನ್ ಅಂಡರ್ಸ್ಟುಡ್ ದ ಡೆಫಿನೇಷನ್ ಆಫ್ ದ ನಾನ್ ಲೀನಿಯರ್. ಓಕೆ, ಓಕೆ, ಸೊ ವಿಲ್ ಸ್ಟಾಪ್ ಹಿಯರ್ ಟುಡೇ. ನೆಕ್ಸ್ಟ್ ಅದ್ರ ಬಗ್ಗೆ ನೆಕ್ಸ್ಟ್ ಎಕ್ಸಾಂಪಲ್ ಅದು ಕೊಟ್ಟಾನ, ನೆಕ್ಸ್ಟ್ ಕ್ಲಾಸ್ ನ ನೋಡೋಣ. ಓಕೆ, so next examples we'll see in the next class. We'll stop here. I hope everyone understood the today's class. Understood the introduction Yes, about ma'am. non-linear equations. Yes, ma'am. Others? Okay. Okay, thank you all. So we'll end here. ಕಳಿಸ್ತೀನಿ ನಾನು ಅಸೈನ್ಮೆಂಟ್, ಸಾರಿ ನೋಟ್ಸ್ದಾಗ ಬರೀರಿ. ನಾ ಇವತ್ತಿಂದ ನಿಮಗೆ ಗ್ರೂಪ್ನಾಗ ಕಳಿಸ್ತೀನಿ, ನೋಟ್ಸ್ದಾಗ ಬರೀರಿ. ಓಕೆ, Okay, ma'am. ಓಕೆ, ಥ್ಯಾಂಕ್ ಯು.